ನಮಸ್ಕಾರ ಸ್ನೇಹಿತರೆ. IPL ನ ಮೊದಲ ಎಸೆತದಲ್ಲೇ 6 ಬಾರಿಸಿ ಅತ್ತರು ಸಮೀರ್ ರಿಜ್ವಿ. ನಂತರ ಪಂದ್ಯ ಮುಗಿದ ಬಳಿಕ ಸಮೀರ್ ರಿಜ್ವಿ ಧೋನಿ ಬಗ್ಗೆ ನೀಡಿರುವ ಹೇಳಿಕೆಯನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಗುಜರಾತ್ ವಿರುದ್ಧ CSK ಗೆದ್ದ ಬಳಿಕ ಸಮೀರ್ ರಿಜ್ವಿ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ಬಂಧುಗಳೇ, ನಿಮ್ಮ ಪ್ರಕಾರ ಋತುರಾಜ್ ಗಾಯಕ್ವಾಡ್ ಹಾಗೂ ಶುಭ್ಮನ್ ಗಿಲ್ ಇವರಿಬ್ಬರಲ್ಲಿ ನಿಮ್ಮ ನೆಚ್ಚಿನ ಕ್ಯಾಪ್ಟನ್ ಯಾರು ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು ಸ್ನೇಹಿತರೆ, ನಿನ್ನೆ ಚೆನ್ನೈನ ಚೇಪಾಕ್ ಅಂಗಳದಲ್ಲಿ ನಡೆದ GT ಹಾಗೂ CSK ನಡುವಿನ ಪಂದ್ಯವನ್ನ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು 63 ರನ್ಗಳಿಂದ ಗೆದ್ದುಕೊಂಡಿದೆ ಸ್ನೇಹಿತರೆ. ಹೌದು, ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು 206 ರನ್ ಬಾರಿಸಿತ್ತು ಸ್ನೇಹಿತರೆ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪರ ಬ್ಯಾಟಿಂಗ್ ನಲ್ಲಿ ಋತುರಾಜ್ ಗಾಯಕ್ವಾಡ್ ಹಾಗೂ ರಚಿನ್ ರವೀಂದ್ರ ತಲಾ 46 ರನ್ಗಳ ಅಮೋಘ ಇನ್ನಿಂಗ್ಸ್ ಅನ್ನ ಆಡಿದರೆ ಶಿವಮ್ ದುಬೆ ರವರು 51 ರನ್ಗಳ ಸ್ಫೋಟಕ ಇನ್ನಿಂಗ್ಸ್ ಕಟ್ಟಿದರು ಸ್ನೇಹಿತರೆ. ಇದಾದ ಬಳಿಕ 206 ರನ್ಗಳ ಕಠಿಣ ಟಾರ್ಗೆಟ್ ಅನ್ನ ಬೆನ್ನಟ್ಟಿದ ಗುಜರಾತ್ ಟೈಟನ್ಸ್ ತಂಡವು ಉತ್ತಮ ಆಟವನ್ನ ಆಡುವಲ್ಲಿ ವಿಫಲವಾಯಿತು ಸ್ನೇಹಿತರೆ. ತಂಡದ ಯಾವೊಬ್ಬ ಆಟಗಾರನು ಕೂಡ ಹೇಳಿಕೊಳ್ಳುವಂತ ಆಟವನ್ನ ಆಡಿಲ್ಲ. ಈ ಮುಖ್ಯವಾಗಿ ಗುಜರಾತ್ ತಂಡವು ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು ಕೇವಲ 143 ರನ್ ಬಾರಿಸಲಷ್ಟೇ ಶಕ್ತವಾಯಿತು ಸ್ನೇಹಿತರೆ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪರ ಬೌಲಿಂಗ್ ನಲ್ಲಿ ದೀಪಕ್ ಚಾರ್ ಮತ್ತು ಮುಸ್ತಫಿಜುರ್ ರಹಮಾನ್, ಅದೇ ರೀತಿ ತುಷಾರ್ ದೇಶಪಾಂಡೆ ರವರು ತಲಾ 2 ವಿಕೆಟ್ ಕಬಳಿಸಿ ಮಿಂಚಿದರು ಸ್ನೇಹಿತರೆ. ಆದರೆ ಈ ಪಂದ್ಯದ ಕೇಂದ್ರ ಬಿಂದುವಾಗಿದ್ದು ಮಾತ್ರ ಸಮೀರ್ ರಿಜ್ವಿ. ಹೌದು ಸ್ನೇಹಿತರೆ, ಸಮೀರ್ ರಿಜ್ವಿ ರವರನ್ನ ಚೆನ್ನೈ ಸೂಪರ್ ಕಿಂಗ್ಸ್ ಫ್ರಾಂಚೈಸಿಯು ಕಳೆದ ಆಕ್ಷನ್ ನಲ್ಲಿ ಬರೋಬ್ಬರಿ 8.4 ಕೋಟಿ ನೀಡಿ ಖರೀದಿ ಮಾಡಿತ್ತು. ಇದಕ್ಕೆ ತಕ್ಕಂತೆ ಆಟವನ್ನ ಆಡಿದ ಸಮೀರ್ ರಿಜ್ವಿ ರವರು ತಾನೆದುರಿಸಿದ ಮೊದಲ ಎಸೆತವನ್ನೇ ಸಿಕ್ಸರ್ಗೆ ಅಟ್ಟಿದರು. ಅದು ಕೂಡ ಲೆಜೆಂಡರಿ ಸ್ಪಿನ್ ಆಟಗಾರ ಎನಿಸಿಕೊಂಡಿರುವ ರಶೀದ್ ಖಾನ್ ರವರಿಗೆ ಎನ್ನುವುದು ಇಲ್ಲಿ ಗಮನಿಸಲೇಬೇಕಾದ ಮತ್ತೊಂದು ಅಂಶವಾಗಿದೆ ಸ್ನೇಹಿತರೆ. ತದನಂತರ ಎರಡನೇ ಎಸೆತವನ್ನ ಕೂಡ ಸಿಕ್ಸರ್ಗೆ ಅಟ್ಟಿದ ಸಮೀರ್ ರಿಜ್ವಿ ರವರು ಅಂತಿಮವಾಗಿ 6 ಎಸೆತಗಳನ್ನ ಎದುರಿಸಿ 233 ಸ್ಟ್ರೈಕ್ ರೇಟ್ ನಲ್ಲಿ 14 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿ ಹೊರ ನಡೆದರು ಸ್ನೇಹಿತರೆ. ಸಮೀರ್ ರಿಜ್ವಿ ರವರ ಈ ಅದ್ಭುತ ಆಟವನ್ನ ಕಂಡು ಧೋನಿ ರವರು ಡಗೌಟ್ ನಲ್ಲಿ ಸಂತಸದಲ್ಲಿ ತೇಲಾಡಿದರು ಬಂಧುಗಳೇ. ಇದೀಗ ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಸಮೀರ್ ರಿಜ್ವಿ ರವರು ಮಾತನಾಡುವ ಮೂಲಕ ಹೀಗೆ ಹೇಳಿದ್ದಾರೆ: ನಾನು ಧೋನಿಯಂತಹ ಲೆಜೆಂಡ್ ಕ್ಯಾಪ್ಟನ್ಸಿ ಒಳಗೆ ಆಟವನ್ನ ಆಡುತ್ತಿರುವುದು ನನ್ನ ಅದೃಷ್ಟವೇ ಸರಿ. ನನಗೆ ಇಂದಿನ ಪಂದ್ಯದಲ್ಲಿ ಅವಕಾಶ ಮಾಡಿಕೊಟ್ಟಿರುವ ಕ್ಯಾಪ್ಟನ್ಗೆ ಹಾಗೂ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಎಂದು ಭಾವುಕರಾಗಿ ಸಮೀರ್ ರಿಜ್ವಿ ಹೇಳಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, IPL ನ ಮೊದಲ ಎಸೆತದಲ್ಲಿ ಸಿಕ್ಸರ್ ಬಾರಿಸಿ ಸಮೀರ್ ರಿಜ್ವಿ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.